ABVP ಇಸ್ ಅ ಟರ್ನಿಂಗ್ ಪಾಯಿಂಟ್. ನಿಮಗೆ ಇದ್ರ ಬಗ್ಗೆ ಒಂದು ಆಲೋಚನೆನೂ ಬಂತು, ಅನಂತಕುಮಾರ್ ಅವರು ಸಿಕ್ಕರು, ದಿಕ್ಕು ಬೇರೆ ಕಡೆ ತಿರುಗ್ತು ಜೀವನದ್ದು. ಅಲ್ಲ, ನಾನು ತಿರ್ಗಾ ಕೊಟ್ಟಿರಲಿಲ್ಲ. ಆ್ಯಕ್ಚುಲಿ ನಾನು ನಮ್ಮ ಮದುವೆ ಸಂದರ್ಭದಲ್ಲೂ ಇತ್ತು, ನೀವು ನಿಮ್ಮ ದೇಶ ಕಾರ್ಯ ಮಾಡ್ತೀರಿ, ಮನೆಯಾರ ನೋಡಬೇಕಲ್ಲ. ನಾನು ನನ್ನ ಬಟ್ ಆಲೋಚನೆ ಶುರು ಆಗಿದ್ದೆ ABVP ಇಂದ. ಅಂದರೆ ಇದ್ರ ಬಗ್ಗೆ ಏನಾದರೂ ದೇಶಕ್ಕೆ ಇವತ್ತು ಭಾಳಷ್ಟು ಜನ ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಯುವತಿಯರಿಗೆ ಇದ್ದೇ ಇರುತ್ತೆ, ನಾವು ದೇಶಕ್ಕೆ ಏನಾದರೂ ಮಾಡಬೇಕು ಅನ್ನೋದು ಇತ್ತು. ಅದು ಸಹಜವಾಗೇ ಇತ್ತು. ಹೀಗಾಗಿ ನಾನು ABVP ಸೇರಿದ್ದೆ. ನನಗೆ ಹೇಗಿದ್ವು ABVP ದಿನಗಳು? ABVP ದಿನಗಳು ಅವಾಗಿನ್ನೂ ಅಂದರೆ ನಾವು ಹುಬ್ಬಳ್ಳಿ ಊರಿನಲ್ಲಿ ಸಣ್ಣ ಸಂಖ್ಯೆ, ಆದ್ರೂ ಅಂದರೆ ವಿದ್ಯಾರ್ಥಿ ಪರಿಷತ್ತಿನ ಮುಖಾಂತರ ನಮಗೆ ಬೇರೆ ವಿಷಯಗಳು ಗೊತ್ತಾಗಕ್ಕೆ ಶುರು ಆಯಿತು. ಅಂದರೆ ಒಂದು ಆರ್ಟ್ಸ್ ಕಾಲೇಜಲ್ಲಿ ಹೇಗಿರುತ್ತದೆ. ನಾನು ಅವಾಗ ಇಂಜಿನಿಯರಿಂಗ್ ಓದ್ತಾ ಇದ್ದೆ. ನಾನು ಫಸ್ಟ್ ಇಯರ್ ಇಂಜಿನಿಯರಿಂಗಿಂದನೇ ABVPಯಲ್ಲಿ ಇದ್ದಿದ್ದು. PUC ಆದಮೇಲೆ ನಾನು ABVP ಸೇರಿದ್ದು. ಸ್ವಲ್ಪ ಕೆಲಸ ಒತ್ತಡ ಇರ್ತಿತ್ತು, ಯಾಕಂದರೆ ಇಂಜಿನಿಯರಿಂಗ್ ಓದುವಂಥದ್ದು ಜೊತೆಗೆ ನಂತರ ABVP ಕೆಲಸ ಅಂದರೆ. ಆದರೆ ಒಂದು ಅಲ್ಲಿವರೆಗೆ ನಮಗೆ ಈ ಥರದ್ದು ಅಂದರೆ ನಮ್ಮ ಮನೆ, ನಮ್ಮ ರಿಲೇಟಿವ್ಸು, ಫ್ರೆಂಡ್ಸ್, ಕ್ಲೋಸ್ ಫ್ರೆಂಡ್ಸ್ ಬಿಟ್ಟರೆ ಬೇರೆಯವರ ಜೀವನ, ಅವರು ಓದು, ಅಲ್ಲಿಯ ಸಮಸ್ಯೆಗಳು ಇವೆಲ್ಲನೂ ಗೊತ್ತಿರ್ತಿರ್ಲಿಲ್ಲ. ಬಟ್ ABVPಯಲ್ಲಿ ಹೋದಾಗ ಅದು ಗೊತ್ತಾಯಿತು. ನಾವೇ ಏನಾದರೂ ಒಂದು ಮಾಡಬೇಕು, ಹೋರಾಟ ಇರ್ಬೋದು ಅಥವಾ ಒಂದೇನಾದರೂ ಕನ್ಸ್ಟ್ರಕ್ಟಿವ್ ವರ್ಕ್ ಮಾಡಬೇಕು. ಆವಾಗ ನಾವು ಮಹಿಳೆಯರಿಗೆ ಅಂದರೆ ವಿದ್ಯಾರ್ಥಿನಿಯರಿಗೆ ಏನಾದರೂ ಒಂದು ರಜದಲ್ಲಿ ಸಮರ್ ಕ್ಯಾಂಪ್ ಅಂತ ಕರಾಟೆ ಕ್ಲಾಸ್. ಸಂಖ್ಯೆ ಎಷ್ಟಿರ್ತಿತ್ತು ಹೆಣ್ಮಕ್ಳದು ABVP ಇನ್ವಾಲ್ವ್ಮೆಂಟಲ್ಲಿ? ಅಂದರೆ ವಿದ್ಯಾರ್ಥಿನಿಯರ್ ಅಂದರೆ ಆಗಿನ ಟೈಮಲ್ಲಿ ಹೆಣ್ಮಕ್ಳು ಬರೋದೇ ಕಷ್ಟ ಇತ್ತು ಹೊರಗಡೆಗೆ. ನಾವು ಆ್ಯಕ್ಟಿವ್ ಆಗಿ ಪ್ರತಿ ಭಾನುವಾರ ಒಂದು ಅಧ್ಯಯನ ಕೇಂದ್ರ ಅಂತ ಮಾಡ್ತಾಯಿದ್ವಿ ಎವ್ರಿ ಸಂಡೇ. ಸೊ ಅವಾಗ ನಾವು ಒಂದು 6-7 ಜನ ಇರ್ತಿದ್ವಿ. ನಾವು ಹೆಣ್ಮಕ್ಳು 6-7 ಇದ್ದರೆ ಪುರುಷರು ಒಂದು 10-15 ಜನ. ಅದೇ